ನಿಮ್ ಗಾಡಿದಲ್ಲಿ ಪಿಕಪ್ ಮೈಲೇಜ್ ಕಡಿಮೆ ಆಯ್ತಾ? ನಿಮ್ಗೂನು ಟೆನ್ಷನ್ ಆಗ್ತಾ ಆಗ್ಲೇಬೇಕು. ನಮ್ಮ ಹತ್ರ ಒಂದ್ ಜರ್ಮನ್ ಟೆಕ್ನಾಲಜಿ ಐತೆ. ಏನಿಕ್ ಟೆನ್ಷನ್? ನನ್ನ ಹತ್ರ ಐತೆ ಒಂದ್ ಸೊಲ್ಯೂಷನ್. ಇವ್ರ ಸರ್ವಿಸ್ 799 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಕಾರು ಬ್ರ್ಯಾಂಡ್ ನ್ಯೂ ಮಾಡ್ಬಿಡ್ತಾರೆ. ನಿಮ್ ಕಾರು, ಬೈಕ್, ಲಾರಿ, ಬಸ್, ಟಿಟಿ, ಟ್ಯಾಕ್ಸಿ A to Z ತಗೊಂಡ್ ಬನ್ನಿ. ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡಿ ನಿಮ್ ಕಾರು ಬ್ರ್ಯಾಂಡ್ ನ್ಯೂ ಮಾಡ್ಬಿಟ್ಟು ಕೊಡ್ತಾರೆ. ಬರೇ 30 ಮಿನಿಟ್ಸ್ ಒಳಗಡೆ ಲಬ ಲಬ ಚಪ ಚಪ ಅನ್ನುತ್ತೆ ನಿಮ್ ಕಾರು. ನಿಮ್ ಇಂಜಿನ್ ಜಾಸ್ತಿ ಓಡಿಸಿ ಇಂಜಿನ್ ಒಳಗಡೆ ಫುಲ್ ಕಾರ್ಬನ್ ಫಾರ್ಮ್ ಆಗ್ಬಿಡುತ್ತೆ. ಅದಿದ್ರೆ ಕಾರ್ ಇಂಜಿನ್ ಗೆ ತುಂಬಾ ಟೆನ್ಷನ್. ಪಿಕಪ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ, ಮೈಲೇಜ್ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಈ ಡಿಕಾರ್ಬನೈಸೇಷನ್ ಪ್ರಾಸೆಸ್ ಮಾಡ್ಬಿಟ್ರೆ ಅದೇ ರೀ ಕಾರ್ಬನ್ ನ ಕಾರ್ ಇಂಜಿನ್ ಇಂದ ರಿಮೂವ್ ಮಾಡೋದು. ಅದು ರಿಮೂವ್ ಮಾಡ್ಬಿಟ್ರೆ ಸಂತೋಷಕ್ಕೆ ಅಂತ ಆಡ್ಕೊಂಡು ಓಡಿಸಬಹುದು. ನೋಡಿ, ಟೂ ವೀಲರ್ಗೂ ಡಿಕಾರ್ಬನೈಸೇಷನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಆಗಿ ಓಪನ್ ಮಾಡಿ ಎಲ್ಲ ಕಾರ್ಬನ್ ರಿಮೂವ್ ಮಾಡ್ಬಿಡ್ತಾರೆ. ಇವಾಗ ಇವರೇ ಹೇಳ್ತಾರೆ ನೋಡಿ, ನಾವು ಡಿಕಾರ್ಬನೈಸೇಷನ್ ಮಾಡ್ತೀರಿ. ಡಿಕಾರ್ಬನೈಸೇಷನ್ ಅಂದ್ರೆ ಜಸ್ಟ್ ಇಂಜಿನ್ ಇಂದ ಕಾರ್ಬನ್ ರಿಮೂವ್ ಮಾಡ್ತೀರಿ. ಜರ್ಮನ್ ಟೆಕ್ನಾಲಜಿ, ಜರ್ಮನ್ ಮಷಿನ್ ಇದೆ ನಮ್ಮ ಹತ್ರ. ಅದರಿಂದ ನಾವು ಏರ್ ಇಂಟೇಕ್ ಅಲ್ಲಿ ಪೈಪ್ ಕನೆಕ್ಟ್ ಮಾಡ್ತೀರಿ. ಸೊ ನಮ್ ಗ್ಯಾಸ್ ಹೋಗಿ ಒಳಗಡೆ ಇರೋ ಕಾರ್ಬನ್ ನ ಎಲ್ಲ ಲೂಸನ್ ಮಾಡಿ ಸೈಲೆನ್ಸರ್ ಇಂದ ಆಚೆ ತೆಗೆಯುತ್ತೆ. ಅದರಿಂದ ನಿಮ್ ಗಾಡಿ ಪಿಕಪ್, ಮೈಲೇಜ್, ಓವರ್ ಆಲ್ ಪರ್ಫಾರ್ಮೆನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಎಂಜಿನ್ ಗೆ ಬರಲ್ಲ ಗಾಡಿ. ಅಡ್ರೆಸ್, ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಐತೆ. ಗಾಡಿ ತಗೊಂಡ್ ಜಲ್ದಿ ಬಂದ್ಬಿಡಿ.